ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕ್ಲೋಬೆನ್ ಜಿ ಅನ್ನುವಂಥ ಒಂದು ಆಯಿಂಟ್ಮೆಂಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲಾಗಿ ಇದರ ಒಂದು ಪ್ಯಾಕೇಜಿಂಗ್ ನೋಡೋಣ. ಸೊ ಇದು ಕ್ಲೋಬೆನ್ ಜಿ ಅನ್ನುವಂಥ ಒಂದು ಕ್ರೀಮಿನ ಒಂದು 5 ಗ್ರಾಮ್ ಇದರ ಒಂದು ಪ್ಯಾಕೇಜಿಂಗ್ ಬರುತ್ತೆ. ನಿಮಗೆ 5 ಗ್ರಾಮಿಗೆ MRP ಬಂದುಬಿಟ್ಟು ಒಂದು 62.70 ಪೈಸೆ ಇದರ ಒಂದು MRP ಆಗಿರುತ್ತೆ. ಮತ್ತು ಇದನ್ನು ಓಪನ್ ಮಾಡಿ ನೋಡೋಣ. ಸೊ ಅಂದರೆ ಇದನ್ನು ಮಾಡಿರ್ತಕ್ಕಂಥ ಮ್ಯಾನುಫ್ಯಾಕ್ಚರ್ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಇಂಡಿಕೋ ರೆಮಿಡೀಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಆಯಿಂಟ್ಮೆಂಟನ್ನು ಏನು ಮಾಡುತ್ತೆ, ತಯಾರು ಮಾಡ್ತು. ಸೊ ಇದನ್ನು ಓಪನ್ ಮಾಡೋಣ. ಸೊ ಏನೆಲ್ಲ ಇದೆ ಅಂತ ಚೆಕ್ ಮಾಡೋಣ. ಸೊ ಓಪನ್ ಮಾಡಿದ್ಕೊಳ್ಳಿ ಈ ರೀತಿ ನಿಮಗೆ ಬಾಕ್ಸ್ ಕಾಣುತ್ತೆ ಮತ್ತು ಒಂದು ಆಯಿಂಟ್ಮೆಂಟ್ ಕಾಣುತ್ತೆ. ಬಿಳಿ ಬಣ್ಣದ ಒಂದು ಆಯಿಂಟ್ಮೆಂಟ್, ಇದು ಪ್ಲಾಸ್ಟಿಕ್ಕಿಂದ ತಯಾರು ಮಾಡಿದೆ. ಸೊ ಇದನ್ನು ಓಪನ್ ಮಾಡಿ ನೋಡೋಣ. ಸೊ ಸೀಲ್ ಇದೆ ಏನಿದೆ ಅಂತ ನೋಡ್ಕೊಳ. ಓಕೆ ಸ್ನೇಹಿತರೆ, ಈ ಒಂದು ಆಯಿಂಟ್ಮೆಂಟ್ ಏನು ಬಂದಿದೆ, ಈ ಒಂದು ಸೀಲೆ ಇದೆ ಈ ಒಂದು ಆಯಿಂಟ್ಮೆಂಟು. ಸೊ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ತೇನೆ. ಈ ಒಂದು ಆಯಿಂಟ್ಮೆಂಟ್ ಸೀಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಆಯಿಂಟ್ಮೆಂಟ್ ಸೀಲ್ ಈಗ ಬರುವಂಥ ಆಯಿಂಟ್ಮೆಂಟ್ಗಳೆಲ್ಲ ಸೀಲ್ ಆಗ್ತಾ ಇರ್ತವೆ. ಇದೊಂದು ಒಳ್ಳೆಯ ವಿಷಯ. ಈ ರೀತಿ ನಿಮಗೆ ನೋಡಲಿಕ್ಕೆ ಒಂದು ಆಯಿಂಟ್ಮೆಂಟ್ ಸಿಗುತ್ತೆ, ಕ್ಲೋಬೆನ್ ಜಿ ಅನ್ನುವಂಥ ಒಂದು ಆಯಿಂಟ್ಮೆಂಟ್. ಮತ್ತು ಇದರ ಒಂದು ಕಾಂಪೋಸಿಷನ್ ಬಂದಿರ್ಸಿದರೆ ಈ ಒಂದು ಆಯಿಂಟ್ಮೆಂಟಿನ ಒಂದು ಕಾಂಪೋಸಿಷನ್ ನಾವು ನೋಡೋದಾದ್ರೆ, ಸೊ ಬೆಕ್ಲೋಮಿಥಸನ್ನ ಡೈಪ್ರಪೋರ್ಷನೇಟ್, ನಿಯೋಮೈಸಿನ್ ಸಲ್ಫೇಟ್, ಕ್ಲೋಟ್ರೈಮಾಕ್ಸೋಲ್ ಸ್ಕಿನ್ ಕ್ರೀಮ್. ಸೊ 3 ರೀತಿಯ ಒಂದು ಔಷಧಿ ಈ ಒಂದು ಆಯಿಂಟ್ಮೆಂಟಲ್ಲಿ ಸಿಗುತ್ತೆ. ಎಷ್ಟೆಷ್ಟು ಪ್ರಮಾಣವನ್ನು ನಾವು ನೋಡೋದಾದ್ರೆ, ಪ್ರಮಾಣವನ್ನು ಕ್ಲೋಟ್ರೈಮಾಕ್ಸೋಲ್ 1% ಇರುತ್ತೆ, ಬೆಕ್ಲೋಮಿಥಸನ್ ಡೈಪ್ರಪೋರ್ಷನಲ್ 0.025% ಇರುತ್ತೆ, ಮತ್ತು ಒಂದು ನಿಯೋಮೈಸಿನ್ ಸಲ್ಫೇಟ್ ಬಂದ್ಬಿಟ್ಟು 0.5% ಇರುತ್ತೆ. ಮತ್ತು ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಿದರೆ ಸೋಡಿಯಂ ಮಿಥೈಲ್ ಪ್ಯಾರಾಬಿನ್ ಮತ್ತು ಪ್ರೊಪೈಲ್ ಪ್ಯಾರಾಬಿನ್ ಅಂತ ಈ ಒಂದು ಒಂದು ಆಯಿಂಟ್ಮೆಂಟಲ್ಲಿ ಒಂದು ಆ್ಯಡ್ ಮಾಡಿದ್ದಾರೆ. ಸೊ ಇದರ ಒಂದು ಕಂಪೋಸಿಷನ್ ಆಗಿತ್ತು. ಮತ್ತು ಸ್ನೇಹಿತರೆ, ಈ ಒಂದು ಆಯಿಂಟ್ಮೆಂಟ್ ಬಂದ್ಬಿಟ್ಟು ಇದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನಾವು ಹೇಳೋದಾದ್ರೆ ಸ್ನೇಹಿತರೆ, ಈ ಒಂದು ಆಯಿಂಟ್ಮೆಂಟ್ ಕ್ಲೋಬೆನ್ ಜಿ ಬಂದ್ಬಿಟ್ಟು ಅವರೇ ಒಂದು ಬಾಕ್ಸ್ ಮೇಲೆ ಕೊಟ್ಬಿಟ್ಟಿದ್ದಾರೆ. ಅಂತಂದರೆ ಒಂದು ಆ್ಯಂಟಿಫಂಗಲ್ ಆಗಿ ಕೆಲಸ ಮಾಡುತ್ತೆ, ಮತ್ತು ಆ್ಯಂಟಿ ಆಗಿ ಆ್ಯಂಟಿಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಒಟ್ಟು 3 ರೀತಿಯ ಏನು ಮಾಡುತ್ತವೆ ಈ ಒಂದು ಕ್ಲೀಮನ್ನು ಕೆಲಸ ಮಾಡುತ್ತೆ. ಬೆಕ್ಲೋಮಿಥಸನ್ ಡೈಪ್ರಪೋರ್ಷನ್ ಬಂದುಬಿಟ್ಟು ಒಂದು ಸ್ಟಿರಾಯ್ಡ್ ಆಗಿ ಕೆಲಸ ಮಾಡುತ್ತೆ, ನಿಯೋಮೈಸಿನ್ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ, ಕ್ಲೋಟ್ರೈಮಾಕ್ಸೋಲ್ ಆ್ಯಂಟಿಫಂಗಲ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಆಯಿಂಟ್ಮೆಂಟಲ್ಲಿ. ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ವೇರಿಯಸ್ ಟೈಪ್ಸ್ ಆಫ್ ಸ್ಕಿನ್ ಇನ್ಫೆಕ್ಷನ್ಗೆ ಈ ಒಂದು ನೀವು ಕ್ರೀಮನ್ನು ಬಳಸ್ಬೋದು. ಯಾವುದೇ ರೀತಿ ಸ್ಕಿನ್ ಇನ್ಫೆಕ್ಷನ್ ಆದರೂ ಸಹ ಈ ಒಂದು ಕ್ರೀಮನ್ನು ನೀವು ಬಳಸ್ಬೋದು. ಮತ್ತು ಇನ್ಫ್ಲಮೇಷನ್, ರೆಡ್ನೆಸ್, ಸ್ವೆಲ್ಲಿಂಗ್, ಇಚ್ಚಿಂಗ್ ಇದ್ದರೂ ಸಹ ಈ ಒಂದು ಕ್ರೀಮನ್ನು ಏನು ಮಾಡ್ಬೋದು, ನೀವು ಅಪ್ಲೈ ಮಾಡ್ಕೋಬೋದು. ಇದರ ಒಂದು ಯೂಸಸ್ ಬೆನಿಫಿಟ್ಸ್ ಆಗಿರುತ್ತೆ ಸ್ನೇಹಿತರೆ ಇವು. ಮತ್ತು ಇದರ ಒಂದು ಡೋಸೇಜನ್ನು ನೋಡೋದಂದ್ರೆ ಯಾವ ರೀತಿ ಈ ಒಂದು ಕ್ರೀಮನ್ನು ಅಪ್ಲೈ ಮಾಡ್ಕೋಬೇಕಪ್ಪ ಅಂತಂದ್ರೆ, ನೀವು ಮೊದಲಕ್ಕೆ ಎಲ್ಲ ಸೊ ಡಾಕ್ಟ್ರಿಗೆ ನೀವು ತೋರಿಸೋದು ಬೆಟರ್ ಅಂತ ಹೇಳ್ತೇನೆ. ಯಾಕಂದರೆ ಸ್ಕಿನ್ ಕಂಡೀಷನ್ ಮೇಲೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ದಿನಕ್ಕೆ ಎಷ್ಟು ಸಲ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನೇ ಹೇಳ್ತಾರೆ. ಅದು ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್. ಡೋಸ್ ಆಗಿರ್ಬೋದು, ಡೋಸೇಜ್ ಆಗಿರ್ಬೋದು, ಒಂದು ಡ್ಯೂರೇಷನ್ ಆಗಿರ್ಬೋದು, ಅದು ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್. ಇನ್ ಜನರಲ್ ಆಗಿ ಹೇಳೋದಾದ್ರೆ, ನೀವು ದಿನಕ್ಕೆ 2 ಟೈಮ್ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಈ ಒಂದು ಕ್ರೀಮನ್ನು ಏನೇ ಇನ್ಫೆಕ್ಷನ್ ಇರಲಿ ಸ್ಕಿನ್ ಸೊ ಕಡಿಮೆ ಆಗ್ತದೆ. ಯಾವಾಗ ತೋರಿಸ್ಬೇಕಪ್ಪ ಅಂದ್ರೆ ಡಾಕ್ಟ್ರಿಗೆ ಅಂತಂದ್ರೆ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗ್ತಾಯಿತ್ತು ಅಂದ್ರೆ, ಅಲರ್ಜಿಕ್ ಇರ್ತದೆ ಕೆಲವೊಂದು ಟೈಮ್ಲಿ ಏನಂತಂದ್ರೆ ಈ ಒಂದು ಆಯಿಂಟ್ಮೆಂಟ್ ಅಂದರೆ ಈ ಒಂದು ಕಂಟೆಂಟ್ ಕೆಲವೊಂದು ಎಷ್ಟು ಜನರಿಗೆ ಏನಾಗುತ್ತೆ ಅಲರ್ಜಿ ರಿಯಾಕ್ಷನ್ಸ್ನ ಆಗ್ತಾ ಇರ್ತವೆ. ಅದಕ್ಕೋಸ್ಕರ ಈ ಒಂದು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ನಾವು ರೆಫರ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಮತ್ತು ಈ ಒಂದು ಕ್ರೀಮಿನ ಒಂದು ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಆಯ್ತಾವ ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಅಪ್ಲೈ ಮಾಡ್ಕೊಂಡಾಗ ಕ್ರೀಮ್ ಏನು ಅನ್ನಿಸುತ್ತೆ, ಅಪ್ಲೈ ಮಾಡ್ಕೊಂಡಿದ್ದ ಜಾಗದಲ್ಲಿ ಇಚಿಂಗ್ ಇರುತ್ತೆ, ಡ್ರೈನೆಸ್ ಮತ್ತು ರೆಡ್ನೆಸ್, ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಸೊ ಇದು ಓಕೆ. ಸೊ ಇವು ಕಾಮನ್ ಸೈಡ್ ಎಫೆಕ್ಟ್ ಆಗಿರುತ್ತೆ. ಮತ್ತು ಇವು ಅಷ್ಟು ಜಾಸ್ತಿ ಹೊತ್ತು ಇರೋಲ್ಲ, ಟೆಂಪ್ರರಿ ಇರ್ತಾವೆ ಅಂತ ಹೇಳ್ತೀನಿ. ನಿಮಗೆ ಅಷ್ಟು ಮಿಕ್ಕಿ ಜಾಸ್ತಿ ಅನಿಸಾಕುಂತಂತಂದ್ರೆ ಏನಾದರೂ ನಿಮಗೆ ತ್ರಾಸು ಅನಿಸ್ತಾಕುಂತ ಡಾಕ್ಟ್ರಿಗೆ ಹೋಗಿ ಭೇಟಿಯಾಗೋದು ಬೆಟ್ರ್ ಅಂತ ಹೇಳ್ತೇನೆ. ಮತ್ತು ಈ ಒಂದು ಪ್ರಿಕಾಷನ್ಸ್ ಒಂದು ಟಿಪ್ಸ್ ವಾರ್ನಿಂಗ್ಸ್ ಕೊಡಿದ್ರೆ, ಈ ಒಂದು ಕ್ರೀಮನ್ನು ನೀವು ಎಕ್ಸ್ಟರ್ನಲ್ ಯೂಸ್ ಮಾತ್ರ ಈ ಒಂದು ಕ್ರೀಮನ್ನು ಯೂಸ್ ಮಾಡಬೇಕಾಗತ್ತೆ. ಮತ್ತು ಮಕ್ಕಳಿಂದ ದೂರ ಇಡಬೇಕಾಗತ್ತೆ. ಮತ್ತು ಇದನ್ನು ಅಪ್ಲೈ ಕಂಪಲ್ಸರಿಯಾಗಿ ನೀವು ಅಪ್ಲೈ ಮಾಡ್ಕೋಕ್ಕಿಂತ ಮುಂಚೆ ಮತ್ತು ಅಪ್ಲೈ ಮಾಡ್ಕೊಂಡು ಆದಮೇಲೆ ಸಹ ಈ ಒಂದು ಕ್ರೀಮನ್ನು ಏನು ಮಾಡೋಕೆ, ನಿಮ್ಮ ಹ್ಯಾಂಡನ್ನು ಏನು ಮಾಡೋಕೆ ಚೆನ್ನಾಗಿ ವಾಶ್ ಮಾಡಬೇಕಾಗತ್ತೆ. ಮತ್ತು ಕಣ್ಣು, ಕಿವಿ, ಮೂಗು, ಬಾಯಿ, ಫೇಸಿಂದ ಇವನು ಸ್ವಲ್ಪ ದೂರ ಇಡಬೇಕಾಗತ್ತೆ ಈ ಒಂದು ಕ್ರೀಮನ್ನು ಅಂತ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ.
ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.